ನೀವು ಅಲ್ಲಾಡಲ್ಲ, ಮೈನೂ ಅಲ್ಲಾಡಲ್ಲ. ಕರೆಕ್ಟಾ? ಒಂದ್ಸತಿ ಜೋರಾಗಿ ಕ್ಲಾಸ್ ಮಾಡ್ಬೋದಾ? थैंक यू सो मच. चांदी का घोड़ा सोने का लगा, मेरा स्पीच सुनने वालों को मेरा सलाम. कोक पेप्सी पीने वाले कभी कभी लस्सी भी पिया करो. कोक पेप्सी पीने वाले कभी कभी इम्यूनिटी भी पिया करो. मेरा स्पीच सुनने वाला जरा जोश भी दिया करो यार. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಜೋಶ್ ನೋಡ್ತಾ ಇದ್ರೆ. ಎಷ್ಟು ಜನ ಹೊಸದಾಗಿ ಬಂದಿದ್ದಾರೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ऊपर वाले तो भगवान होता है, भगवान को नमस्कार. ऊपर वाले है ನಮ್ಮ ಮೆಚ್ಚಿನ ನಾಯಕರು ಅಲ್ಲೇ ಇರೋದು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ನಾನು 5 ನಿಮಿಷದಲ್ಲಿ ನನ್ನ ಜರ್ನಿ ಹೇಳಬೇಕು. ನನ್ನ ಜೊತೆ ಕನೆಕ್ಟ್ ಆಗ್ತೀರಾ? ಹಲೋ, ಕನೆಕ್ಟ್ ಆಗ್ತೀರಾ? ನನ್ನ ಹೆಸರು ಸಂತೋಷ್ ಪಾಟೀಲ್. ಬೇಸಿಕಲಿ ಗುಲ್ಬರ್ಗ. ನಮ್ಮ ಭಾಷೆ ಅರ್ಥ ಆಗ್ತಾ ಇದೆಯಾ? ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ದುಡ್ಡು ಅರ್ಥ ಆಗುತ್ತೆ, ಗೊತ್ತಾ? ಹೆಸರು 100%. ತುಂಬಾ ಖುಷಿ ಇವತ್ತು ನಿಮ್ಮನ್ನ ನೋಡ್ಲಿಕ್ಕೆ. ನಾನು ಗುಲ್ಬರ್ಗದಿಂದ ಬಂದಿದ್ದೇನೆ ಅಂದ್ರೆ ಒಂದು ಸಣ್ಣ ಸ್ಮೈಲ್, ಒಂದು ಸಣ್ಣ ಚಪ್ಪಾಳೆ ಕೊಡಲ್ವಾ ನೀವು? ಹಾಸನದವರು ಬಹಳ ದೊಡ್ಡ ಪದವಿಯಲ್ಲಿದ್ದೀರಾ. ಜೈ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಲಾಕ್ಡೌನ್ ಎಲ್ಲರಿಗೂ ಗೊತ್ತಲ್ವಾ? ಇಲ್ಲೇ ಇದ್ದೀರಾ? ನೀವು ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಹಲೋ, ಮಾತಾಡಲ್ಲ? ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಲಾಕ್ಡೌನ್ ಅಲ್ಲಿ 40 ಲಕ್ಷ ಸಾಲ ಮಾಡಿಕೊಂಡು ಈ ಬಿಸ್ನೆಸ್ ಬಂದೆ. ಯಾರೋ ಒಬ್ಬ ಫ್ರೆಂಡು ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದಾರೆ? ನನ್ನನ್ನು ಕರ್ಕೊಂಡ್ ಬಂದ್ರು. ಎಲ್ಲೋದ್ರು? ಮಾಯಿ ಸರ್ ಸುಮ್ಮನೆ ಟ್ರಿಪ್ ಹೋಗೋಣ ಬಾ ಊಟಿಗೆ. ಲಾಕ್ಡೌನ್ ಮುಗಿದಿತ್ತು, ಮನೇಲಿ ಕೂತು ಬೇಜಾರಾಗಿತ್ತು. ಊಟಿ ಹೋಗೋಣ ಬಾ ಅಂತ ಬಿಟ್ಟು ಕರೆಸ್ಬಿಟ್ಟು ಮೋಸ ಮಾಡಿದ್ರು ನನಗೆ. ಹೆಂಗ್ ಮಾಡಬಾರ್ದಾಗಿತ್ತು ಅವ್ರು. ಮೋಸ ಮಾಡಿ ಏನ್ ಮಾಡಿದ್ರು ಅಂದ್ರೆ ಇದೇ ತರ ಪ್ರೋಗ್ರಾಮ್ ಅಲ್ಲಿ ಬೆಂಗಳೂರಲ್ಲಿ ಕೂಡಿಸಿದ್ರು. ಆದ್ರೆ ಆಲ್ರೆಡಿ ನನಗೆ 40 ಲಕ್ಷ ಸಾಲ. ಯಾರೋ ಬಂದು ಹೇಳ್ತಾ ಇದ್ರು, ಯಾರೋ ಒಬ್ಬ ಬಂದ್ರು, ರೈತನ ಬಗ್ಗೆ ಎಲ್ಲಿದ್ದಾರೆ. ಆಮೇಲೆ ಈ ಹುಡುಗಿ ಸ್ಪೀಚ್ ಹೇಳ್ರಿ ಇವತ್ತು ಸಕ್ಕದೇ ಮಾತಾಡ್ತು ಹುಡುಗಿ ಇವತ್ತು. ನಾನಂದ ಅವಾಗೆ ಪ್ರೋಗ್ರಾಮ್ ಮುಗಿಸ್ಬಿಡಿ ಸರ್ ಅಂತ. ಎಂತ ಪ್ರೋಗ್ರಾಮ್ ಅಂತ ಏಕೆ ಗೊತ್ತಾ? ಇವತ್ತು ಅಂತ ವ್ಯಕ್ತಿ ನನ್ನ ಕಣ್ಣ ನೀರು ಬಂದ್ಬಿಡ್ತಲ್ಲ ಅವಾಗ. ಅಂತ ವ್ಯಕ್ತಿನೂ ಕೂಡ ಬೆಳೆದಿದ್ದಾರೆ ಅಂದ್ರೆ ಥ್ಯಾಂಕ್ಸ್ ಟು V-Star Plus. ಥ್ಯಾಂಕ್ ಯು ಅವರ್ MD ಸರ್. ಸರ್ ಜೀವನದಲ್ಲಿ ನನಗೆ ಸಾಲ ಗೊತ್ತಿರಲಿಲ್ಲ. ಜೀವನದಲ್ಲಿ ನಾನು ಸಾಲ ಮಾಡಿರಲಿಲ್ಲ. ಯಾಕಂದ್ರೆ ನಮ್ಮಪ್ಪ ಕಷ್ಟದಲ್ಲಿ ಬೆಳೆಸಿದ್ರು, ಸಾಲ ಮಾಡಿ ಬೆಳೆಸಿಲ್ಲ ಸರ್ ನಮಗೆ. ಬಟ್ ಏನೋ ಒಂದು ನಾನು ಸ್ವತಂತ್ರವಾಗಿ ಬೆಳಿಬೇಕು, ನಾನು ಕನಸು ಕಟ್ಕೊಂಡು ನಾನು ಬೆಳಿಬೇಕು ಅಂತ ಹೇಳ್ಬಿಟ್ಟು ಸ್ವಂತ ಉದ್ಯೋಗ ಮಾಡಿದೆ. 40 ಲಕ್ಷ ಲಾಕ್ಡೌನ್ ಅಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಾಗ ನಿಜವಾಗ್ಲೂ ಸ್ನೇಹಿತರೆ, ಸಾಲ ಕೊಟ್ಟವ್ರು 40 ಲಕ್ಷ ಯಾರು ಗೊತ್ತಾ? ನಮ್ಮ ಹೆಂಡತಿ ಅಪ್ಪ. ಯಾರು? ಮಾಮ. ನನ್ನ ಮಗ 7 ವರ್ಷ ಅವ್ರ ಮನೆಗೆ ಹೋಗಿಲ್ಲ ನಾನು. ಯಾಕೆ ಗೊತ್ತಾ? ಮನೆ ಮುಂದೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ಹೇಳೋನು, ನಮ್ಮ ಮನೆಗೆ ನಾನೇ ಸಾಲ ಕೊಟ್ಟಿಲ್ಲ. ನಾನು ಹೋಗ್ತೀರ ಮನೆಗೆ? ನೀವು ಹೋಗಲ್ಲ. ಬಟ್ ನೋಡಿ, ಈ ಬಿಸ್ನೆಸ್ ಅಲ್ಲಿ ಬಂದು ಲಾಸ್ಟ್ ಅಲ್ಲಿ ಕೂತ್ಕೊಂಡೆ. ಮಾಯಿ ಸರ್ ಅಂದ್ರು ಬಾ ಸುಮ್ಮನೆ ಹೋಗೋಣ ಅಂತ. ಲಾಸ್ಟ್ ಅಲ್ಲಿ ಕೂತ್ಕೊಂಡೆ. ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದು ಕಾಯಿಲೆ ಇದು ಕಾಯಿಲೆ. ನನ್ಗೆ ಯಾವ್ದು ಕಾಯಿಲೆ ಇರಲ್ಲ. ನನ್ನ ದೊಡ್ಡ ಕಾಯಿಲೆ ಯಾವ್ದಿತ್ತು? ಎಷ್ಟು ಒಳ್ಳೆಯವರಪ್ಪ ನೀವು, ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ. ದೊಡ್ಡ ಕಾಯಿಲೆ ಬಿಟ್ಟಿದ್ದು ಯಾವಾಗ ಬಿಸ್ನೆಸ್ ಪ್ರೆಸೆಂಟೇಷನ್ ಬಂತು, ಹಿಂದೆ ಮಾಯಿ ಸರ್ ಬಿಟ್ಟು ಮುಂದೆ ಬಂದು ಕೂತ್ಕೊಂಡೆ. ಸ್ನೇಹಿತರೆ, ಅವತ್ತು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡೆ. ಇವತ್ತು ಹೇಳ್ತೀನಿ, ನಿಮ್ಗೆ ಹೆಂಗೂ ಅರ್ಥ ಆಗಿಲ್ಲ. ಇದು ಏನೋ ಭಾಷೆ ಹೊಡಿತಾರೆ, ಯಾರೋ ಒಬ್ಬರು ಬರ್ತಾ ಇದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ನಿಮ್ಗೆ ಯಾರು ಕರ್ಕೊಂಡ್ ಬಂದಿದ್ದಾರೆ ಅವ್ರ ಹತ್ರ ಕೂತ್ಕೊಳ್ಳಿ ಸರ್. ಬಿಡಬೇಡಿ ಸರ್. ಇವತ್ತೇನು ಕುರ್ಚಿ ಇದೆಯಲ್ಲ, ಅದು ನೀವು ಚೇರು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಲೈಫ್ ಅನ್ನ ಚೇಂಜ್ ಮಾಡುತ್ತೆ. ಆ ಚೇರ್ನ ಈ ಪ್ರೋಗ್ರಾಮ್ ಮುಗಿಯೋ ತನಕ ಯಾರಿಗೂ ಬಿಟ್ಕೊಡ್ಬೇಡಿ. ಆ ಚೇರ್ ಇದೆಯಲ್ಲ, ಇವತ್ತು ನಿಮ್ದು ಅಕ್ಷಯ ಪಾತ್ರೆ. ಇವತ್ತು ಅಕ್ಷಯ ಪಾತ್ರೆ ಮೇಲೆ ಕೂತ್ಕೊಂಡಿದ್ದೀರಾ. ಇಷ್ಟು ದಿವಸ ನಿಮ್ಗೆ ಯಾರು ಹೇಳಿಲ್ಲ ನೀವು ಗಣಪತಿ ಆಗ್ಬೋದು, ನಿಮ್ಗೆ ಹತ್ರ ತಾಕತ್ತಿದೆ ಅಂತ ಯಾರಾದ್ರೂ ಹೇಳಿದಾರ ಮೇಡಮ್? ಹೇಳಿದಾರ ಸರ್? ಯಾರು ಹೇಳಿಲ್ಲ. ಬಟ್ ಇವತ್ತು ನಾವು ಬಂದು ಹೋದ್ರಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸರ್ 4 ವರ್ಷ ಹಿಂದೆ ಈ ಬಿಸ್ನೆಸ್ ಅಲ್ಲಿ ಬರ್ಬೇಕಾದ್ರೆ 40 ಲಕ್ಷ ಸಾಲ ಇತ್ತು. 4 ವರ್ಷ ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡೆ. 4.5 ಕೋಟಿ ಅರ್ನ್ ಮಾಡಿದ್ವಿ ಮಾಡಿ ಫ್ರೆಂಡ್ಸ್. 4.5 ಕೋಟಿ ಸರ್. ಇವತ್ತು ಹೇಳ್ತೀನಿ ಗೊತ್ತಾ, ರೆಂಟ್ ಮನೆಯಲ್ಲಿದ್ದೆ. ರೆಂಟ್ ಮನೆಗೆ ಯಾರಿಗೂ ನೆಂಟರು ಬರ್ತಿರ್ಲಿಲ್ಲ. ಹಲೋ, ರೆಂಟ್ ಮನೆಗೆ ಯಾರಿಗೂ ನೆಂಟರು ಕರೆಸ್ತಿರ್ಲಿಲ್ಲ. ಯಾಕೆ? ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ. ನಮ್ಮ ಏನಿದು
ಇವತ್ತು ಹುಡುಕಿ ಹುಡುಕಿ ಹೋಗಿ ಕರ್ಕೊಂಡು ಬಂದು ಮನೆ ತೋರಿಸ್ತಾ ಇದ್ದೀನಿ. ಯಾಕೆ ಗೊತ್ತಾ? 1.5 ಕೋಟಿ ಮನೆ ಕಟ್ಟಿದ್ದೀನಿ ಮಾಡಿ ಫ್ರೆಂಡ್ಸ್. ಇದೇ ವಿ ಸ್ಟಾರ್ ಇಂದ ಬರೇ ಫರ್ನಿಚರ್ಗೆ 50 ಲಕ್ಷ. ನನ್ನ ಟಿವಿ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಅರ್ಧ ಟಿವಿ ಇದೆ. ಹೆಂಗ್ ಚೇಂಜ್ ಐತೆ ಸರ್ ಲಕ್ಕು? ಹಲೋ, ಸ್ಟಾರ್ ಅಲ್ಲ ಸರ್, ಇದು ಸ್ಟಾರ್, ವಿ ಸ್ಟಾರ್ ಸರ್. ಇದು MD ಸರ್ಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಗೊತ್ತಾ? ನಾವೆಲ್ಲ ಪದೇ ಪದೇ MD ಸರ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀವಿ ಅಂದ್ರೆ, ಸರ್ ನಾನು ಏನೂ ಇಲ್ಲ, ಓದಿಲ್ಲ ಸರ್, ನಾನು PUC ಫೇಲು. ಈ ಮೊಸಳಿಗೆ ಒಂದ್ಸತಿ ನೋಡ್ಕೊರಿ ನೀವು. 10 ರಿಂದ 20 ಸಾವಿರ ಸ್ಯಾಲರಿ ಕೊಡ್ತಿದ್ರು ಸರ್. ಡ್ರೈವರ್ ಕೆಲಸ ಮಾಡಿದೀನಿ, ಪೇಪರ್ ಹಾಕಿದೀನಿ. ಬಟ್ ಇವತ್ತು ಬಂದು ನಿಂತ್ಕೊಂಡು ರಾಜ ಗಂಭೀರದಲ್ಲಿ ಮಾತಾಡ್ತಾ ಇರೋದು ದುಡ್ಡು. ನಾನಲ್ಲ, ನಾನವನಲ್ಲ. ಹೆಂಗಿದೆ? ಹೇಗಲ್ಲ, ಹೆಂಗೆಂಗೋ ಅದೇ. ಬರೇ 3 ವರ್ಷ, ಬರೇ 3 ವರ್ಷ. ಕೂತ್ಕೊಳ್ಳಿ ಸರ್, ಇವತ್ತು ಕೂತ್ಕೊಳ್ಳಿ. ಯಾಕಂದ್ರೆ ಮೈಂಡ್ ಬ್ಲಾಕ್ ಆಗಿರುತ್ತೆ. ನಿಮ್ಗೆ ಯಾರೋ ಬಂದು ಹೇಳಿರಲ್ಲ. ಗಂಡ ಹೇಳಿದಾರ ಕರೋಡ್ಪತಿ ಆಗೋ ಸಿದ್ದಮ್ಮ ಅಂತ ಹೇಳಿ ಹೇಳಿಲ್ಲ. ಅಪ್ಪ ಹೇಳಿದಾರ ಹೇಳಿಲ್ಲ. ಹೆಂಗ್ರಿ ಆಗ್ಬೇಕು? ಸಾಧ್ಯ ಇಲ್ಲ. ನಿಮ್ಮ ಮೈಂಡ್ ಇದೆಯಲ್ಲ, ಮೈಂಡು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಮನುಷ್ಯ ನೋಡಿ, ಇವ್ರ ಗಂಡ ಹೆಂಡತಿ ಹಲೋ ಹೇಳಿದೀರಾ? 2 ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ರು ಅಂತ ರೋಡ್ ಮೇಲೆ. ನಾನು ಹೇಳ್ಬಿಟ್ಟು ಮಾತು ಮುಗಿಸ್ತೀನಿ. ಏನ್ ಮಾಡ್ತಾ ಇದ್ರು? 2 ಗಂಡ ಹೆಂಡತಿ ರೋಡ್ ಮೇಲೆ ಕಿತ್ತಾಡ್ತಾ ಇದ್ವು. ಅವೆರಡು ಶಿವನ್ ಭಕ್ತರು. ಯಾರು ಭಕ್ತರು? ಶಿವನ್ ಭಕ್ತರು. ಕಚ್ಚಾಡ್ತಾ ಇದ್ದಾವೆ. ನೀನ್ ಸರಿ ಇಲ್ಲ, ನಾನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನಾನ್ ಸರಿ ಇಲ್ಲ. ಗಂಡ ನೀನ್ ಸರಿ ಇಲ್ಲ, ಹೆಂಡತಿ ನಿನ್ ಪ್ರಾಬ್ಲಮ್ ಇದೆ, ನಿನ್ ಸಂಸಾರ ಇಲ್ಲ, ನಿನ್ ದುಡ್ಡು ಮಾಡೋದು ಗೊತ್ತಿಲ್ಲ, ನಿನ್ ಏನು ಬರಲ್ಲ, ಥೂ ನಿನ್ ಸಂಸಾರ, ನಿನ್ ಜೊತೆ ನಾನು ಹಾಳಾದೆ, ನಿನಗೆ ಕಟ್ಕೊಂಡು ನಾನು ಹಾಳಾದೆ ಅಂತ ಅವನು. ಇಬ್ರು ಕಚ್ಚಾಡ್ತಾ ಇರ್ಬೇಕಾದ್ರೆ ಪರಮಾತ್ಮ ಪಾರ್ವತಿ ಹೋಗ್ತಾ ಇದ್ರು. ನೋಡ್ರಿ ನಿಮ್ ಭಕ್ತರು ಹೆಂಗ್ ಕಚ್ಚಾಡ್ತಾರೆ ರೋಡ್ ಮೇಲೆ. ಅವ್ಕೇನೋ ಒಂದು ಪರಿಸ್ಥಿತಿ ನೋಡ್ರಿ, ಅವ್ರು ನೋಡಿ, ಅವ್ರ ಆಶೀರ್ವಾದ ಮಾಡಿ, ಏನೋ ಒಂದು ಅವಕಾಶ ಕೊಡ್ರಿ, ಹೋಲಿ ಅವ್ ಕರೋಡ್ಪತಿ ಅಲ್ಲಿ ಅಂದ್ರು. ಪರಮಾತ್ಮ ಹೇಳ್ತಾನೆ, ನೋಡು ಅವ್ರ ವಿಚಾರ ಬೇರೆ ಅಲ್ಲ, ಅವ್ರಿಗೆ ಅವಕಾಶ ಕೊಡ್ತೀನಿ, ಅವರಿಗೂ ಅವಕಾಶ ಕೊಡ್ತೀನಿ, ತಗೋತಾರೋ ತಗೋಲ್ಲ ನೋಡಿ ಅಂತ ಹೇಳಿದ್ರು. ಏನ್ ಮಾಡ್ದ? ಹೋಗ್ಬಿಟ್ಟ ಗಂಡನ ಹತ್ರ ಕೇಳ್ದ, ಒಂದು ಅವಕಾಶ ಕೊಡ್ತೀನಿ ನಿನಗೆ, ಏನ್ ಬೇಕು ಕೇಳು. ಗಂಡನ ಹತ್ರ ಹೋಗ್ಬಿಟ್ಟು ಕೇಳೋದಂತೆ, ಏನ್ ಬೇಕು ನಿನ್ಗೊಂದು ಅವಕಾಶ? ಏನಿಲ್ಲ, ಇದ್ರಲ್ಲಿ ಹೆಂಡತಿ ಇದಲ್ಲ, ಹಲೋ 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 ಅಂದಾಗ ಹಾಯ್ ಅನ್ಬೇಕು. ಹಲೋ, ಇದ್ರಲ್ಲಿ ಹೆಂಡತಿ ಇದಲ್ಲ, ಈ ಹೆಂಡತಿಗೆ ಹಂದಿ ಮಾಡ್ಬಿಡೋದ. ಏನ್ ಮಾಡ್ಬಿಡೋದ? ಹೆಂಡತಿನ ಮೇಲೆ ಮೊದಲೇ ಸಿಟ್ಟು, ಹೆಂಡತಿಗೆ ಏನ್ ಮಾಡೋ? ಹಂದಿ ಮಾಡ್ಬಿಡು. ಹಂದಿ ಹಾಕ್ಬಿಟ್ಟ. ಆ ಹಂದಿ ಹತ್ರ ಹೋಗ್ಬಿಟ್ಟು ಕೇಳ್ದ ಪರಮಾತ್ಮ, ಏನಂತ? ನಿನ್ಗೆ ಒಂದೇ ಅವಕಾಶ ಕೊಡ್ತೀನಿ, ಹಲೋ ನಿರ್ಧಾರ ನೀವು ತಗೊಳ್ಳಿ, ಒಂದೇ ಒಂದು ಹೇಳ್ತೀನಿ, ಬಡವರಾಗಿ ಹುಟ್ಟೋದು ನಮ್ ತಪ್ಪಲ್ಲ.